ವಿಶೇಷ ಅಂದ್ರೆ 4 ಕಣ್ಣಿದೆ. ಈ ತರದ್ದು ಭಾರಿ ಅಪರೂಪ. ಕೆಲವರು ಎಡೆ ಎತ್ತಿರಲ್ಲ, ಎಷ್ಟೋ ಜನ ಹೊಡೆದಾಕ್ ಬಿಡ್ತಾರೆ. ಮರಿ ಆಗ್ಲಿ ದೊಡ್ಡದಾಗ್ಲಿ ನೋಡೋದೇ ಇಲ್ಲ. ಯಾವ್ದೋ ಹಾವು ಕೆರೆ ಹಾವು ಅನ್ಕೊಂಡು ಹೊಡೆದ್ ಬಿಡ್ತಾರೆ. ದಯವಿಟ್ಟು ಯಾವುದೇ ಜಾತಿ ಹಾವು ಸಿಕ್ಕಿದ್ರು ಹೊಡಿಬೇಡಿ. ಇದಕ್ಕೆ ಹಲ್ಲಿದ್ಯಾ? ಈಗ ಇದರಲ್ಲಿ ಬೈ ಬರ್ತಾ ಇರುತ್ತೆ. ಒಟ್ಟು ತಲೆನೇ ಇದರಲ್ಲಿ ಇರೋಂಥದ್ದು. ಈ ಮಕ್ಕಳಿಗೆ ಮನುಷ್ಯರಲ್ಲಿ ಇನ್ನೂ ಅಲ್ಲಿ ಮೂಡಿಲ್ಲ, 1 ವರ್ಷ ಬೇಕು ಅಂತ. ಇದಕ್ಕೆ ಅಂದ್ರೆ ಮನುಷ್ಯನ ಮನಸ್ಸಲ್ಲಿ ವಿಷಯ ಇರುತ್ತಲ್ಲ, ಇದಕ್ಕೆ ಇವಾಗ ಅಲ್ಲೂ ಇದೆಯಾ? ಅಲ್ಲೂ ಇದೆ, ವಿಷ ಇದೆ, ಎಲ್ಲ ಇದೆ. ಇದು ಕಚ್ಚಿದ್ರೆ ಅರ್ಧ ಗಂಟೆಯಿಂದ 1 ಅವರ್ 2 ಅವರ್ ಟೈಮ್ ಅಷ್ಟೇ. ಮರಿ 10 ದಿವಸದ ಏನೋ ಮರಿ ಅಂದ್ರೆ ಇವಾಗ ನೀವು ಹೋಗಿತ್ತು ಮತ್ತೆ ಬಂದೈತೆ. ಯಾಕೆ ಬಂದು ಬರುತ್ತೆ? ಇದು ನಾಗರಬಾವಿ ಅಂತ ಇದಕ್ಕೆ ಹೆಸರುವಾಸಿ ನೆಲಮಂಗಲ ಟಿವಿಗೆ ನಿಮ್ಗೆ ಸ್ವಾಗತ. ನಾನು BN ಗಣೇಶ್. ಇವತ್ತು ನಾಗರಬಾವಿ ಹತ್ರ ಅನ್ನಪೂರ್ಣೇಶ್ವರಿ ನಗರ ಅನ್ಸುತ್ತಲ್ಲ, ಶ್ರೀಗಂಧದ ಕೌಲು. ಇವರು ಸ್ನೇಕ್ ಸತೀಶ್ ಅಂತ ಹೇಳಿ. ನಮಸ್ಕಾರ. ಹಾವಿನ ಕರೆ ಬಂದಿತ್ತು, ಹಾಗಾಗಿ ಗಣೇಶ್ ಅವ್ರ ಸ್ನೇಹಿತರು, ಹಾಗಾಗಿ ಒಂದು ಹಾವಿನ ಕರೆ ಬಂದಿತ್ತು. ಅದಕ್ಕೆ ಇಮಿಡಿಯೇಟ್ ಆಗಿ ಬಂದಿದೆ. ಏನು ಹಾವಿನ ಕರೆ ಅಂದ್ರೆ? ನಾಗರ ಹಾವಿನ ಒಂದು ಮನೆಯೊಳಗೆ ಬಂದು ಸೇರ್ಕೊಂಡಿದೆ ಅಂತ ಫೋನ್ ಕರೆ ಬಂತ, ಹಾಗಾಗಿ ಬಂದಿದ್ವಿ. ಬನ್ನಿ ಹೋಗು. ಸರಿ ನೋಡಿ ಬನ್ನಿ ವೀಕ್ಷಕರೇ. ಇದು ಸಿಟಿ. ಆಕ್ಚುಲಿ ಎಲ್ಲ ದೊಡ್ಡ ದೊಡ್ಡ ಮನೆಗಳು ಇಲ್ಲಿ. ಹೌದು. ಇದೆಲ್ಲ ಇಲ್ಲಿ ಹೇಗೆ ಬರೋಕ್ಕೆ ಸಾಧ್ಯ ಅಂತ ನಿಮಗೆ ಆಶ್ಚರ್ಯ ಆಗ್ಬೋದು. ಆದ್ರೆ ಇವಾಗ ಅವ್ರು ಕಳೆದಿದ್ದಾರೆ. ನೇರವಾಗಿ ನಿಮಗೆ ಇದ್ರದ್ದು ಅನುಭವ ಆಗತ್ತೆ. ದೊಡ್ಡ ದೊಡ್ಡ ಮನೆಗಳೇ ಎಲ್ಲ ನೋಡಿ. ಇದನ್ನು ನೋಡ್ತಾ ಇದ್ದೀವಿ. ಇಲ್ಲಿ ಹಾವಿನ ಕಲ್ಪನೆ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಯಾವುದು ಕಾಡಲ್ಲ, ಹಾಡಿಯಲ್ಲ ಅಲ್ವಾ, ಯಾವುದು ಹಳ್ಳಿಗಳಲ್ಲ, ಗ್ರಾಮೀಣ ಪ್ರದೇಶ ಅಲ್ಲ. ನೋಡಿ ಹೇಳ್ತಿದ್ದಾರೆ. ವಾರದಿಂದನೂ ಬಂದು ನಾವೇ ಬ್ಯಾಟಲ್ ಓಡಿಸ್ತು, ಹಂಗೋಗಿತ್ತು ಮತ್ತೆ ಬಂದೈತೆ. ಯಾಕೆ ಬಂದು ಬರುತ್ತೆ? ಇದು ನಾಗರಬಾವಿ ಅಂತ ಇದಕ್ಕೆ ಹೆಸರುವಾಸಿ ಹಳ್ಳಿ ಜನನೇ ಅಲ್ಲೆಲ್ಲ ನೋಡಿದ್ದೀರಾ? ಭಯ ಇಲ್ಲ. ಹಾಗಾಗಿ ಪರವಾಗಿಲ್ಲ, ನಮಗೂ ಭಯ ಇಲ್ಲ. ಈಗ ಯಡಿಯವ್ರಿಗೂ ಭಯ ಇಲ್ಲ. ನೋಡೋಣ ಬನ್ನಿ ಬರೀ. ನಾಗರಾವ್ ಬೇರೆ ಯಾವ್ದು ನಾನೇ ಹೊಡೆದಾಕ್ ಬಿಡ್ತೀನಿ. ನಾಗರಾವ್ ಹೊಡೆಯಲ್ಲ, ಬೇರೆ ಹೊಡೆಯಕ್ ಹೋಗ್ಬೇಡಿ, ಯಾವ್ದಾದ್ರು ಹೊಡಿಬೇಡಿ. ಮತ್ತೆ ಇನ್ನೇನ್ ಮಾಡೋದು? ಈ ಮಂಡದಾವ್ ಇವೆಲ್ಲ ಬಂದ್ರೆ ಏನ್ ಮಾಡೋದು? ಇಲ್ಲಿ ಎಳ್ಳಾಗ್ರಿ ನೀವು ಬೇರೆ ಅವನು ಹೊಡೆಯಕ್ ಹೋಗ್ಬೇಡಿ. ಆಮೇಲೆ ಇದ್ರಲ್ಲಿ ಏನ್ ವಿಶೇಷ ಇದೆ ಅಂತ ಈಗ ತೋರಿಸ್ತೀನಿ ನೋಡಿ. ಗೊತ್ತು, ಎಳ್ಳಾಗ್ರಿ ಜಾಸ್ತಿ ವಿಷ. ಹೌದಾ? ಅಲ್ಲ, ಎಳೆನಾಗರ ಅನ್ನೋದಕ್ಕಿಂತ ಈ ವಿಡಿಯೋ ಇವಾಗ ಫ್ರಂಟ್ ಫೇಸ್ ನೀವು ನೋಡ್ತಾ ಇದ್ದೀರಾ. ಇದರಲ್ಲೇ ನೀವು ಬ್ಯಾಕ್ ವುಡ್ ಅಲ್ಲಿ ತಗೊಂಡಾಗ ಇದರಲ್ಲಿ ಚತುರ್ಮುಖಿ ಬರುತ್ತೆ ಬಸವನ ಪಾದದಲ್ಲಿ. ವಾರ ಇರ್ಬೋದು ಅಷ್ಟೇ. ಎಸ್, ವಾರ ಹೌದು. ಅದಕ್ಕೆ ಗಾಬರಿ ಆಗಿ ಇರುತ್ತಲ್ಲ, ಮರೆ ಜಾಗದಲ್ಲಿ ಹೋದ್ರೆ ಸಾಕು. ಈಗ ನೋಡಿ, ಝೂಮ್ ಮಾಡಿ. ಇದರಲ್ಲಿ ಹುಡ್ ಅಲ್ಲಿ ಚತುರ್ಮುಖ ಇದೆ, ಅಂದ್ರೆ 4 ಕಣ್ಣುಗಳು ಬರುತ್ತೆ, ಡಾಟ್ ಬರುತ್ತೆ. ಅದನ್ನ ಈ ಗಮನದಲ್ಲಿ ಕ್ಯಾಮ್ರಾದಲ್ಲಿ ನಿಮ್ಗೆ ಚೆನ್ನಾಗಿ ಕಾಣಬಹುದು ಬಹುಶಃ. ಬಟ್ ಈಗ ಯಾಕಂದ್ರೆ ನಿಲ್ತಾ ಇಲ್ಲ. ಇಲ್ಲ ಗಾಬರಿ ಆಗಿದೆ. ಅದು ಗಾಬರಿ ಆಗಿರೋದ್ರಿಂದ ತುಂಬಾ ನಾಗರಾವಿದೆ. ಹಿಂದ್ಗಡೆ ನಮ್ಮ ಮಕ್ಕಳ ಮನೆಯವರೇ ಈ ಸೈಜ್ ಮನೆ ಬಾಗ್ಲೇ ಹೋಯ್ತಾ ಇದೆ. ಸ್ವಲ್ಪ ಫ್ರೀ ಬಿಡಿ ಸರ್. ಎದುರ್ಕೊಳ್ಳೋದು ಕಡಿಮೆ ಆಗ್ಲಿ, ಸ್ವಲ್ಪ ಕಡಿಮೆ ಮಾಡುತ್ತೆ. ನೀವು ಎದುರ್ಕೊಳ್ಳೋಕೆ ಶುರು ಮಾಡ್ತೀರಾ ಈಗ? ಇಲ್ಲ, ನಾನು ಎದುರ್ಕೊಳ್ತಾ ಇಲ್ಲ. ನೋಡಿ ಸರ್, ಅದ್ರ ಬ್ಯಾಕ್ ಒಂದು ಸ್ಪಾಟ್ ತರ ಕಾಣುತ್ತಲ್ಲ. ನಾನು ಕಣ್ಣು ಕಾಣುತ್ತೆ. ನೋಡಿ 4 ಇದೆ. ಇಲ್ಲಿದೆ ನೋಡಿ, ಈಗ ಕಾಣುತ್ತಲ್ಲ. ಇದು ಡಿಫ್ರೆಂಟ್ ವುಡ್ ಅಲ್ಲಿ ಕಾಣುತ್ತೆ. ಹೌದು ಸರ್, ನೋಡಿ ಅಪರೂಪಕ್ಕೆ. ಈಗ ಅವ್ರ ಅಮ್ಮವ್ರು ಅಂದ್ರು ಹಾವುಗಳು ಹೊಡೆದಾಕ್ ಬಿಡ್ತೀವಿ ಅಂದ್ರು. ಈ ತರ ಎಲ್ಲ ಎಷ್ಟೋ ವಿಶೇಷಗಳು ಇರ್ತವೆ. ಯಾವುದೇ ಹಾವಲ್ಲೂ ಹೊಡಿಬಾರ್ದು. ಹೌದು. ಈಗ 12 ರಾಶಿ ಇದೆ ಅಂತ ನಾವು ನಂಬ್ತೀವಿ, 27 ನಕ್ಷತ್ರ ಇದೆ ಅಂತ ನಂಬ್ತೀವಿ. ಬಟ್ 27 ಜಾತಿ ಹಾವಿದೆ ಅಂತ ಯಾಕೆ ನಂಬಾರ್ದು? ಯಾವುದೇ ಹಾವು ಹೊಡೆದ್ರು ದೋಷ ಬರುತ್ತೆ. ಹಾಗಾಗಿ ಯಾವುದೇ ಹಾವನ್ನು ಹೊಡಿಬಾರ್ದು ಅಂತಾನೆ ಹೇಳ್ತೀವಿ. ನೋಡಿ, ಅದಕ್ಕೆ ಗಾಬರಿ ಆಗಿದೆ ಅಷ್ಟೇ. ಗಾಬರಿ ಸೌಂಡ್ ನೋಡಿ, ಸೌಂಡು ಅದ್ರ ಸೌಂಡು ಅನ್ಕೊಂಡು ಒಂಥರ ಸೌಂಡು ನೋಡಿ. ಅದರದೇ ಸೌಂಡ್ ಅದು. ಇದ್ರ ಅಮ್ಮ ಏನೇ ಹೇಗಿರ್ಬೋದು ಯೋಚನೆ. ದಪ್ಪವು ತುಂಬಾ ದಪ್ಪದಿದೆ ಇಲ್ಲಿ, ಮತ್ತೆ ಕಪ್ಪು ಬೆಳೆದು 2 ಇದೆ. ಕ್ಯಾಶ್ ಮಾಡ್ಬಿಡಿ, ಅಲ್ಲಿಂದ ಮಾತಾಡೋ. ಬಾರೋ, ಹೋಗೋ, ಸೇರ್ಕೊಳ್ಳಲ್ಲಿ ಗುಂಡ. ಹೋಗು. ತಮಾಷೆನೇ ಅಲ್ಲ ಸರ್. ಜಾಸ್ತಿ ದಪ್ಪ ಆಗಲ್ಲ ಇದು ಎಳ್ಳಾಗ್ರು. ಇಲ್ಲ, ಇದಾಗುತ್ತೆ 7 ಅಡಿ ಆಗುತ್ತೆ ಉದ್ದ. ಉದ್ದ ಆಯ್ತದೆ, ದಪ್ಪ ಬರಲ್ಲ ಸೈಜು. ಇನ್ನೊಂದು ಇದೆಯಲ್ಲ, ದಪ್ಪ ಬರ್ತದೆ. ಓಕೆ, ಡನ್. ತೋರಿಸ್ಬಿಡಿ ಸರ್ ಡಬ್ಬನ. ಅಲ್ಲ, ಅದಕ್ಕೆ ಮಲ್ಕೊಂಡಿದೆ. ಹೌದಾ? ಹಾಕ್ಬಿಡಿ.
ನಮ್ಮ ಕ್ಯಾಮ್ರಾ ಬರೀ ಭಯ ಆಗ್ಬಿಡ್ತಾರ. ಭಯ ಏನಾಗಿಲ್ಲ, ಭಯ ಅಷ್ಟು ಮಾಡ್ತಿದ್ದಲ್ಲ. ಓಕೆ ಡನ್. ಬನ್ನಿ ಸರ್, ಇದ್ರ ಬಗ್ಗೆ ಮಳೆ ಆಗಿರೋದ್ರಿಂದ ಈ ತರ ಸಣ್ಣ ಎಳೆ ಮರಿ ನಲ್ಲುಗಳು ಮನೆಗಳಲ್ಲಿ ಬೆಚ್ಚಗಿರೋ ಜಾಗಕ್ಕೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಅದೇ ಹೊಡಿಬಾರ್ದು ಅಷ್ಟೇ ಒಂದು ಉದ್ದೇಶ. ಮತ್ತೆ ಆದಷ್ಟು ಹೊರಗಡೆ ಇರುವಂತ ಶೂಗಳನ್ನ ಒದರ್ಬಿಟ್ಟು ಹಾಕೋಬೇಕು. ಯಾಕಂದ್ರೆ ಈ ಮಳೆಗಾಲದಲ್ಲಿ ಬೆಚ್ಚಗಿರುವಂತ ಜಾಗ ಅಂದ್ರೆ ಎಂಟರ್ ಆಗುತ್ತೆ, ಶೂ ಒಳಗಡೆ ಎಲ್ಲ ಹೋಗಿ ಸೇರ್ಕೊಳುತ್ತೆ. ಆತರ ಬಹಳಷ್ಟು ಕಡೆ ಸಿಕ್ಕಿದೆ ನಮ್ಗೆ. ಎಲ್ಲೆಲ್ಲ ಫುಲ್ ಹುಡುಕಾಡ್ತೀವಿ, ಆಮೇಲೆ ನೋಡಿದ್ರೆ ಶೂ ಒಳಗಡೆ ಸೇರ್ಕೊಂಡಿರುತ್ತೆ. ನೋಡಿರ್ತಾರೆ ಅದೆಲ್ಲೋಗಿದೆ ಅಂತ ಗೊತ್ತಾಗಲ್ಲ. ಎಲ್ಲ ಹುಡುಕಿದ ನಂತರ ಶೂ ಒಳಗಡೆ ಎಷ್ಟೋ ಕಡೆ ಸಿಕ್ಕಿದಾವೆ. ಅದೊಂದು ಶೂಗಳನ್ನ ಆದಷ್ಟು ಬಿಡೋ ಜಾಗದಲ್ಲಿ ಒದರ್ಬಿಟ್ಟು ಹಾಕೊಂಡ್ರೆ ಎಲ್ಲರಿಗೂ ಸೇಫ್. ಬೆಂಗಳೂರಲ್ಲಿ ಎಷ್ಟಿದೆ? ಈ ಅಲ್ಲ, ತುಂಬಾ ಸಾವಿರಾರು ಲಕ್ಷಾಂತರ ಬೈಕ್ಗಳು, ಕಾರ್ಗಳು, ಬಿಲ್ಡಿಂಗು, ಸೈಕಲ್, ಮನುಷ್ಯರು ಜನ ಇದ್ರದ್ದು ನಾವು ಕ್ಯಾಲ್ಕುಲೇಟ್ ಮಾಡಕ್ ಆಗಲ್ಲ. ಯಾಕಂದ್ರೆ ವರ್ಷದಲ್ಲಿ 2 ಬ್ರೀಡ್ ಇರುತ್ತೆ. ಅದರಲ್ಲಿ ಈಗ ಮಳೆಗಾಲ ಏಪ್ರಿಲ್ ಮೇನಲ್ಲಿ ಇದೆಲ್ಲ ಮೊಟ್ಟೆ ಹಿಟ್ಟು ಮರಿ ಮಾಡಿ ಆಗಿ ಮರಿ ಆಗಿರುವಂತವು. ಈ ಜೋರು ಮಳೆ ಬಂದಾಗ ಇವೆಲ್ಲ ಹೊರಗಡೆ ಬರೋ ಚಾನ್ಸಸ್ ಜಾಸ್ತಿ. ಅದು ವೆಟ್ ಪ್ಲೇಸ್ ಅಲ್ಲಿ ಇರಲ್ಲ, ನೆನೆಯೋದಿಲ್ಲ. ಬೆಚ್ಚಗಿರೋ ಜಾಗ ಹುಡ್ಕೊಂಡು ಈಗ ಹೊರಗಡೆ ಬಂದ್ಬಿಡ್ತವೆ. ಮತ್ತೆ ಇವಾಗ ಅವಕ್ಕೆ ಗೊತ್ತಾಗಲ್ಲ, ಎಲ್ಲ ಫುಡ್ ಇರಲ್ಲ. ಫುಡ್ ಊಟಕ್ಕೋಸ್ಕರ ಹೊರಗಡೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈಗ ಇದು ರೆಸ್ಕ್ಯೂ ಮಾಡ್ತಿದ್ದೀರಲ್ಲ, ಈ ರೆಸ್ಕ್ಯೂ ಮಾಡಿದ್ ನೀವೇನಾದ್ರು ಕಲ್ತಿದ್ದೀರಾ ಎಲ್ಲಾದ್ರೂ? ನಾವು ಪ್ರಾಕ್ಟಿಕಲ್ ಮೈಂಡು, ನಾವು ಅದನ್ನ ಸೇವೆ ಮಾಡಬೇಕು, ಅದ್ರ ಉಳಿಸ್ಬೇಕು, ಅದ್ರ ಸಂಕುಲನ ಬೆಳಿಲಿ ಅನ್ನೋ ಒಂದು ಕಾರಣಕ್ಕೆ ಮಾಡ್ತಾ ಇದೀವಿ. ನಾವು ಬಂದು ಇಲ್ಲಿ ಈ ಭಾಗಕ್ಕೆ ಬಂದು ಒಂದು 15 ವರ್ಷದ ಹಿಂದೆ ಬಂದಿದ್ವಿ. ಆಗೆಲ್ಲ ಬಹಳಷ್ಟು ಜನ ಹೊಡೆದಾಕ್ಬಿಡ್ತಾ ಇದ್ರು, ಬಟ್ ಯಾರು ಸೇವ್ ಮಾಡ್ತಾ ಇರಲಿಲ್ಲ. ಯಾಕೆ ನಾವು ಮಾಡಬಾರ್ದು, ಅದು ಒಂದು ಜೀವ ಅಲ್ವ ಅಂತೇಳಿ ನಾವು ಸೇವ್ ಮಾಡೋದು ಶುರು ಮಾಡಿದ್ವಿ. ಅದೀಗ ಆಯ್ತು, ಹತ್ತತ್ರ ಅದ್ರ ಸರ್ವಿಸ್ ಅಲ್ಲೇ ಒಂದು 50% ಮಾಡ್ತಾ ಇದ್ದೀವಿ. ಈಗ ಇದು ಮರಿ ಅಲ್ವಾ? ಹೌದು. ಸವಿಸ್ತರ ಮಾತಾಡುವ ಒಂದು ನಿಮಿಷ. ಬೆಂಗಳೂರು ಸಿಟಿ ಅಂದ ತಕ್ಷಣ ಸುಖ, ಸಂತೋಷ, ನೆಮ್ಮದಿ, ಏನು ಕಷ್ಟಗಳಿಲ್ಲ. ಎಲ್ಲರೂ ಬೆಂಗಳೂರಿಗೆ ಓಡಾಡ್ತಾರೆ, ಹಳ್ಳಿ ಜನ ಎಲ್ಲ ಇರುತ್ತಲ್ವಾ. ಹಳ್ಳಿ ಅಂದ ತಕ್ಷಣ ಏನು ಅಲ್ಲಿ ಸುಖ ಕಮ್ಮಿ, ಸವಲತ್ತುಗಳು ಕಮ್ಮಿ, ಹಾಗೆ ಅಂತ. ಸಿಟಿಗೆ ಬಂದಂತ ಕೂಡ ಇಲ್ಲೂ ಸಮಸ್ಯೆಗಳಿವೆ, ಕಷ್ಟ ಸುಖ ಇದೆ, ಭಯಗಳಿವೆ ಅನ್ನೋದಕ್ಕೆ ಈಗ ನಾವು ಇಲ್ಲಿ ಬಂದಿರೋ ಜಾಗ ಸಾಕ್ಷಿ. ದೊಡ್ಡ ಬಂಗ್ಲೆ ಇದೆ, ದೊಡ್ಡ ಏರಿಯಾ ಇದು, ನಾಗರಬಾವಿ, ಮೆಟ್ರೋಪಾಲಿಟನ್ ಸಿಟಿ, ಗ್ರೇಟರ್ ಬೆಂಗಳೂರು ಇದು. ಇಲ್ಲೂ ಕೂಡ ಹಳ್ಳಿಯ ಏನು ಭಯಗಳಿವೆ ಇಲ್ಲೂ ಕೂಡ ಇದೆ. ಆ ಹಳ್ಳಿ ಭಯಗಳಲ್ಲಿ ನಮಗೆ ಫಸ್ಟ್ ಮೊದಲು ಏನು ಅನ್ಸೋದಂದರೆ, ಹಳ್ಳಿಗಳಲ್ಲಿ ಪೊದೆಗಳಲ್ಲಿ ಹಾವುಗಳು ಓಡಾಡ್ತವೆ, ನೋಡ್ಕೊಂಡು ಓಡಾಡ್ಬೇಕು ಅನ್ನೋದು ಒಂದೇ ಮೊದಲೇ ಭಯ. ಅದಾದಮೇಲೆ ಈಗ ಎಲ್ಲ ಕಡೆ ನೀವು ಮಡಿಕೇರಿಯವರೆಲ್ಲ ಇದ್ದಾಗ ನಿಮ್ಗೆ ಆನೆಗಳದು, ಸಕಲೇಶ್ವರ ಆ ಭಯ, ಆಮೇಲೆ ಕೆಲವು ಕಡೆ ಹುಲಿ ಚಿರತೆಗಳ ಭಯ, ಒಟ್ಟಲ್ಲಿ ಪ್ರಾಣಿಗಳ ಭಯ ಸಿಟಿಲಿ ಹಳ್ಳಿನಲ್ಲಿ ಕಾಡತ್ತೆ ಅಂತ ಆಯ್ತು. ಹೌದು. ಇಲ್ಲಿ ಇವರು ನಮ್ಮ ಜೊತೆ ಇದಾವಲ್ಲ, ಅಮ್ಮ ಇವರು ನಾಗಮಂಗಲದವರು, ಆಯ್ತಾ. ಇವ್ರು ಇರೋದು ಈಗ ನಾಗರಬಾವಿ ಹತ್ರ ಶ್ರೀಗಂಧದ ಕಾಲದ. ಇವ್ರಿಗೂ ನಾಗರಾವಿಗೆ ಏನು ಅವಿನಾಭಾವ ಸಂಬಂಧ ಗೊತ್ತಿಲ್ಲ. ಇವರು ಸ್ನೇಕ್ ಸತೀಶ ಅಂತ, ಅಂದ್ರೆ ಇವ್ರ ಹೆಸರು ಒರಿಜಿನಲ್ ಸತೀಶ, ಆಯ್ತಾ. ಉದ್ಯೋಗ ಬೇರೆ, ಇವ್ರ ಉದ್ಯೋಗ ಬೇರೆ. ಇದನ್ನ ಏನಕ್ಕೆ ಮಾಡ್ತಿದ್ದಾರೆ ನಮಗೂ ಗೊತ್ತಿಲ್ಲ, ಹೇಳ್ಬೇಕೀಗ ಅವರು. ಅಂದ್ರೆ ಹಾವಿನ ಕುಲವನ್ನ, ಸರಿಸಮಗಳ ಸಂಕುಲನ ಉಳಿಸ್ಲಿಕ್ಕೆ ಅಂತ ನಾವು ಹೇಳೋದು. ಏನು ಉಳಿಸ್ಬೇಕು? ಮನುಷ್ಯ ಹಾವುಗಳನ್ನ ಯಾಕೆ ಉಳಿಸ್ಬೇಕು? ಅದೇ ಉಳಿಯಲ್ವಾ? ನಾವು ಉಳ್ಕೊಂಡ್ರೆ ಕಷ್ಟ. ಈಗ ಅಂದ್ರೆ ಮನುಷ್ಯ ಹಾವುಗಳನ್ನ ಹೇಗೆ ಉಳಿಸೋಕೆ ಸಾಧ್ಯ ಅನ್ನೋದನ್ನ ಇವ್ರು ಹೇಳ್ಬೇಕೀಗ ನಮಗೆ. ಆಮೇಲೆ ಇವ್ರು ಹಾವುಗಳಿಗೆ ಬಂದಾಗ ಇವ್ರು ಎದಕ್ಕೆ ಆಗಿಲ್ಲ, ಇವ್ರನ್ನ ಕೇಳ್ಕೊಂಡು ಹೋಗೋಣ. ಸರಿ. ಅಲ್ಲ, ಈಗ ಡಬ್ಬ ತೋರಿಸ್ಬಿಡುವ ಫಸ್ಟ್. ಅಲ್ಲಲ್ಲ, ಈಗ ಹಾವು ಈ ಮನೆಗೆ ಎಷ್ಟೇ ಸಲ ಬಂದಿರೋದು? ನಾವು ಈ ಮನೆಗೆ 2ನೇ ಸರಿ. ಮೊದಲು ಬಂದಿದ್ದು ಯಾವುದು? ಮೊದ್ಲು ಬಂದಿದ್ದು ನಾಗರಾವಿ, ಆ ಮನೆಗೆ ಬಂದಿತ್ತು. ನಾ ಇನ್ನೊಂದು ಮನೆಗೆ ಇವರೇ ಹಿಡಿದ್ರು ಬಂದಿ. ಹೌದಾ? ಎಷ್ಟು ಹೊಡೆದಿತ್ತು ಅದು? ಅದು ಹಿಂಗೆ ಮರಿ. ಅಲ್ಲ, ನೀವು ನಾಗ ನಗ್ತಾ ಇದ್ರಿ, ಭಯ ಇಲ್ಲ? ನಾವ್ಗೇನ್ ಭಯ ಇಲ್ಲ. ಹೇಗದು? ಧೈರ್ಯವಾಗಿ ಹೋಗ್ಬೇಕು, ಧೈರ್ಯದಲ್ಲಿ ಹೋದ್ರೇನೆ. ಭಯ ಪಟ್ರೆ ನಾವು ಭಯ ಪಟ್ರೆ ಮಕ್ಕಳು ಭಯ ಪಟ್ಕಂತ. ಅಲ್ಲ, ಅದು ನಿಮ್ಮ ಮನೆಗೆ ಬಂದಿದ್ದು ಏನಕ್ಕೆ? ಏನ್ ಬಂದಿದ್ದು ಯಾರಿಗ್ ಗೊತ್ತು. ಇಲ್ಲಿ ಬಂದಿರೋದೆ. ಇಲ್ಲಿ ಏನಿಲ್ಲ, ಅದು ಬರ್ತದೆ ಮಾಮೂಲಿ, ಹೋಯ್ತಾ ಇರ್ತೇವೆ. ಬಂದು ಏನ್ ಮಾಡಕ್ಕಾಯ್ತದೆ. ಒಂದ್ಸರಿ ಗೊತ್ತಾ, ನಮ್ಮ ಮನೆಗೆ ದಪ್ಪವು ಚೇಂಬರ್ ಒಳಗೆ ಬಂದು ಓಡಾಡೈತೆ. ರಾತ್ರಿವರೆಗೂ ಚೇಂಬರ್ ಒಳಗೇನೆ. ಬೆಳಗ್ಗೆ 10 ಗಂಟೆ ಬಂದಿದ್ರು, ರಾತ್ರಿ 9 ಗಂಟೆಗೆ ಆಚೆ ಹೋಯ್ತು. ಇದು ಖಾಲಿ ಜಾಗ, ಈ ಜಾಗದಲ್ಲಿ ಹಿಂಗೆ ಹೋಯ್ತು. ಈ ಸೈಜ್ ಅವು ಇಷ್ಟಾಗಲ ಸೆಡೆ. ನಮ್ಮನೆ ನಾಯಿ 2 ನಾಯಿ ಇದ್ದು. ಆ ನಾಯಿಗಳು ನಮ್ಗೆ ಸೌಂಡ್ ಮಾಡ್ದವು ಬಂದು. ಅವಾಗ ನೋಡಿದೆ ಪ್ಯಾಸೇಜ್ ಒಳಗೆ ಏನು ಬರ್ರಂತೆ ಹಿಂಗೆ ಎತ್ಕೊಂಡು ಕೂರ್ತದೆ. ಹಾವುಗಳು ಮನುಷ್ಯನ ತೊಂದರೆ ಮಾಡಲ್ಲ. ನಾವು ತೀಟೆ ಮಾಡಿದ್ರೆ ಮಾತ್ರ ಹಾವು ಕಚ್ಚೋದು. ಏನು ಸತೀಶ್ವರಿ ಇದ್ರ ಬಗ್ಗೆ? ಹೌದು, ನಾವು ಕೆಳಕಿದ್ರೆ ಹಾವು ಕಚ್ಚೋದು. ನಾವು ಅದೇ ಅಮ್ಮವ್ರು ಹೇಳೋ ಮಾತು 100% ಸತ್ಯ. ನಮ್ಗಿಂತ ಭಯ ಇರ್ತದ ಅವಕ್ಕೆ. ಈಗ ನಾವು ಕಂಡಂಗೆ ಒಂದು 20-30 ವರ್ಷದಿಂದ ಒಂದ್ಸತಿ ಜೋರ್ ಮಳೆ ಬಂದ್ರೆ ಕಾಲರ ರೋಗ ಕ್ಲಿಯರ್ ಆಗುತ್ತೆ ಅನ್ನೋರು, ಕಸ ಎಲ್ಲ ಕುಚ್ಕೊಂಡು ಹೋದ್ರೆ. ಆದರೆ ಈಗ ನಾವು ಏನಾಗುತ್ತೆ, ಸಿಟಿ ಅಂದ್ರೆ ಗ್ರಾಮೀಣ ಪ್ರದೇಶಕ್ಕೂ ನಗರ ಪ್ರದೇಶಕ್ಕೂ ಈಗ ಹೋಲಿಕೆ ಮಾಡಿ ನೋಡೋದಾದ್ರೆ, ಈಗ ಇಲ್ಲಿ ಹಾವಿನ ಸಂತತಿ ಜಾಸ್ತಿ ಆಗ್ತಾ ಇದೆ. ಈಗ ನೋಡಿ ಎಡೆ ಎತ್ಕೊಂಡು ನಿಂತಿದೆ ಅಣ್ಣ. ಏನಕ್ಕೆ ಆ ಜಾಗದಲ್ಲಿ ಎಡೆ ಎತ್ತಿರೋದು? ಈಗ ಅದಕ್ಕೆ ಏನೋ ಇಲ್ಲಿ ನಾವು ಎಲ್ಲ ಸೇರಿದೀವಲ್ಲ, ನಾನೊಬ್ಬ ಇದ್ದೀನಿ, ನಮ್ಮನ್ನು ಗುರುತಿಸ್ಲಿ ಅಂತೇಳಿ ಎಡೆ ಎತ್ಕೊಂಡು.
ಹಾಗಾಗಿ ಇನ್ನೊಂದು ಏನಾಗುತ್ತೆ ಅಂದ್ರೆ ಮುಂಚೆ ಎಲ್ಲ ಮಳೆ ಆದಾಗ ಕಪ್ಪೆಗಳು ಸಿಗ್ತಾ ಇತ್ತು. ಈಗಿಲೆಲ್ಲ ಎಷ್ಟೇ ದೊಡ್ಡ ಮಳೆ ಆದ್ರೂ ಕಪ್ಪೆಗಳೇ ಸಿಗ್ತಾ ಇತ್ತು. ಅರ್ಥ ಮಾಡ್ಕೊಳ್ಬೇಕಾಗಿರೋ ವಿಷಯ ಇದು. ಮನೆ ಅಕ್ಕಪಕ್ಕದಲ್ಲಿ ಮಿಕ್ಕಿರೋದು ಅವು ಇವು ವೇಸ್ಟ್ ಎಲ್ಲ ಚೆಲ್ಬಿಡ್ತಾರೆ. ಅದನ್ನ ತಿನ್ಲಿಕ್ಕೆ ಇಲಿಗಳು ಉಟ್ಕೊಳ್ತವೆ. ಆ ಇಲಿ ವಾಸನೆಗೆ ಹಾವುಗಳು ಬಂದು ಸೇರ್ಕೊಳ್ತಾ ಇದೆ. ಹಾವುಗಳು ಇರೋದ್ರಿಂದ ಇಲಿಗಳ ಕಂಟ್ರೋಲ್ ಆಗುತ್ತೆ. ಒಂದು ಇಲಿನ ಬಿಟ್ರೆ ವರ್ಷಕ್ಕೆ 180 ಇಲಿ ಆಗುತ್ತೆ. ಆದ್ರೆ ಆ 180 ಇಲಿನ ನಾವು ಯಾರು ಹೊಡಿಯಕ್ಕಾಗಲ್ಲ. ಬಟ್ ಹಾವಾದ್ರೆ ಅದ್ರ ಬಿಲ ಎಲ್ಲಿದೆಯೋ ಅಲ್ಲಿ ಒಳಗಡೆ ಹೋಗಿ ಬಿಲದ ಒಳಗಡೆ ಇರೋಂಥ ಇಲಿನೆಲ್ಲ ತಿಂದು ಅದ್ರ ಆಹಾರ ಮಾಡ್ಕೊಂಡಾದ್ರೂ ಅದು ನಾಶ ಮಾಡುತ್ತೆ. ಇದರಿಂದ ಕಾಲರ, ಪ್ಲೇಗು ಈ ಥರ ರೋಗಗಳು ಮುಂಚೆ ಇರ್ತಾ ಇದ್ದಿದ್ದಂಥದ್ದು ಒಂದು 50-60 ವರ್ಷ ಹಿಂದೆ ಇರೋಂಥ ರೋಗಗಳು ಈಗಿಲ್ಲ. ಅದಕ್ಕೆಲ್ಲ ಕಾರಣ ಹಾವು ಒಂದು ಕೊಡುಗೆ ಅಂತ ಹೇಳ್ಬೋದು ನಮ್ಮ ಸಮಾಜಕ್ಕೆ. ಆದರೆ ಈಗ ನೋಡಿ, ಇನ್ನೊಂದು ಸ್ವಲ್ಪ ದಿವಸ ಹೋದರೆ ಈಗ ಚಿಕನ್ ಗುನ್ಯಾ ಅಂತ ಬರುತ್ತೆ, ಸೊಳ್ಳೆಯಿಂದ ಬರ್ತಾ ಇದೆ. ಅದನ್ನು ಯಾರ ಕೈಯಲ್ಲಿ ತಡೆಯೋಕ್ಕಾಗಲ್ಲ. ಈ ಥರ ಕಾಯಿಲೆ ಕಸಾಲೆಗಳನ್ನ ಅವಾಯ್ಡ್ ಮಾಡಲಿಕ್ಕೂ ಕೂಡ ನೇಚರು ಎಲ್ಲ ಏನೇ ಇದ್ರೂ ಫುಡ್ ಬ್ಯಾಲೆನ್ಸ್ ಆಗಬೇಕು. ಜೀವನ ಚಕ್ರ ಅಂತೀವಲ್ಲ, ಆ ರೀತಿ ಪ್ರತಿಯೊಂದು ಒಂದು ಇರುವೆಯಿಂದ ಕೂಡ ನಮಗೆ ನೇಚರಲ್ಲಿ ಹೆಲ್ಪ್ ಆಗುತ್ತೆ. ಹಾಗೆ ಹಾವಿಂದ ಹೆಗಣಗಳು, ಇಲಿಗಳೆಲ್ಲ ಅವಾಯ್ಡ್ ಆಗುತ್ತೆ, ಕಪ್ಪೆಗಳು ಕಮ್ಮಿ ಆಗುತ್ತೆ. ಅದರಿಂದ ತುಂಬ ನಗರ ಪ್ರದೇಶಗಳಲ್ಲಿ ಆದಷ್ಟು ಈಗಿನ ಸಿಚುವೇಶನಲ್ಲಿ ಜಾಗ್ರತೆಯಿಂದ ಇರುವಂಥ ಅವಶ್ಯಕತೆ ಇರುತ್ತೆ. ಯಾಕಂದರೆ ಈಗ ಮರಿಗಳ ಸೀಸನ್ ಮಳೆ ಆಗಿ ಹೋಗಿರೋದ್ರಿಂದ ಮೇ ಜೂನ್ ಆದರೆ ಅಪ್ ಟು ಡಿಸೆಂಬರ್ವರೆಗೂ ಈ ಥರ ಮರಿಗಳು, ಸೆಪ್ಟೆಂಬರ್ ಡಿಸೆಂಬರ್ವರೆಗೂ ಸಿಗ್ತಾ ಇರುತ್ತೆ ಮರಿಗಳು. ಆದರೆ ಈಗ ಒಂದು 2 ತಿಂಗಳಲ್ಲಿ ಯಾಕೆ ಜಾಸ್ತಿ ಅಂದರೆ ಜೋರು ಮಳೆ ಆದಾಗ ಒಂದೇ ಸಮಯ ಎಲ್ಲ ಹೊರಬೀಳ್ತವೆ ಮರಿಗಳು. ಅದಕ್ಕೆ ಎಲ್ಲಿ ಹೋಗ್ಬೇಕು ಗೊತ್ತಾಗಲ್ಲ. ಎಲ್ಲ ಸಂತತಿ ದಿನ ಈಗ ಸಂತತಿ ಆಗಿದೆ ಆಲ್ರೆಡಿ, ಮೇ ಎಂಡಲ್ಲಿ ಆಗಿರುತ್ತೆ. ಇದೆಲ್ಲ ಒಂದು 15 ದಿವಸ, 1 ತಿಂಗಳು ಮರಿ ಅಷ್ಟೇ. ಈಗೆಲ್ಲ ಕಡೆ ಮರಿಗಳು ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ಈ ಹೊರಗಡೆ ಬಂದಾಗ ಏನಾಗುತ್ತೆ, ಗೂಬೆಗಳು, ಹದ್ದುಗಳು, ಮುಂಗುಸಿಗಳು ಹಿಡ್ಕೊಂಡು ತಿನ್ಕೊಂಡು ಹೋಗುತ್ತೆ. ಬಟ್ ಬಿಲದ ಒಳಗಡೆ ಇದ್ದಾಗ ಯಾರ ಕೈಯಲ್ಲೂ ಸಾಧ್ಯ ಇಲ್ಲ. ಆದರೆ ಇಲ್ಲಿನ ನಾಶ ಮಾಡೋದು ಇದೊಂದೇನೆ. ಬಿಲಗಳಲ್ಲಿ ಒಳಗಡೆ ಕೂಡ ಹೋಗಿ ತಿನ್ನುತ್ತೆ. ಗೂಬೆಗಳು, ಹದ್ದುಗಳೆಲ್ಲ ಬರೀ ಹೊರಗಡೆ ಬಂದಿರೋ ಇಲ್ಲಿನ ಮಾತ್ರ ಹಿಡಿಬಹುದು. ಒಳಗಡೆ ಬಿಲದಲ್ಲಿ ಇರೋದನ್ನು ಹಿಡಿಯೋಕ್ಕಾಗಲ್ಲ. ಆ ಬಿಲಗಳಲ್ಲೆಲ್ಲ ಹೋಗಿ ಹಿಡಿದು ಅದರ ಸಂತತಿ, ಇಲಿಗಳ ಸಂತತಿನ ಕಮ್ಮಿ ಮಾಡೋದಂದ್ರೆ ಹಾವು ಒಂದೇ ಅಂತ ಹೇಳಿ. ಹಳ್ಳಿ ಕಡೆ, ಗ್ರಾಮೀಣ ಪ್ರದೇಶಗಳಲ್ಲಿ ಕೆರೆ ಹಾವು ಅಂತ ಹೇಳ್ತೀವಿ. ಅದನ್ನ ರೈತನ ಮಿತ್ರ ಅಂತ ಕೂಡ ಹೇಳ್ತೀವಿ. ಅಲ್ಲಿರುವಂತ ಇಲಿ ಅವಾಯ್ಡ್ ಮಾಡೋದ್ರಿಂದ ಉಳಿತಾಯ ಕೂಡ ಆಗುತ್ತೆ ಅಲ್ಲೆಲ್ಲ. ಹಾಗಾಗಿ ಹಾವುಗಳ ಸಂತತಿ ಎಷ್ಟು ಉಳಿಯುತ್ತೋ ಅಷ್ಟು ಒಳ್ಳೇದು ಅಂತ ಹೇಳ್ಬೋದು. ಈ ಹಾವನ್ನ ಪೂಜೆ ಮಾಡ್ತಾರಲ್ಲ, ಹೌದು, ಹಾವನ್ನ ಪೂಜೆ ಮಾಡೋ ಹಿನ್ನೆಲೆ ಮತ್ತೆ ಹಾವು ಮತ್ತೆ ಮನುಷ್ಯರ ನಡುವೆ ಸಂಬಂಧ ಏನು ಸಂಘರ್ಷದಲ್ಲಿದೆಯೋ ಪರಸ್ಪರ ಪೂರಕವಾಗಿ ಇದೆಯಾ ಅಂತ. ಆದರೆ ಮುಂಚೆ ನಾವು ಅನ್ಕೊಳ್ತಾ ಇದ್ವಿ, ನಾಗರ ಪಂಚಮಿ, ಗಣೇಶ ಚೌತಿಗಳಲ್ಲಿ ಕೆಲವರೆಲ್ಲ ನಾಗನ ಪೂಜೆ ಮಾಡೋದು ಇವತ್ತಿಗೂ ಸಹ ಇದೆ, ಪದ್ಧತಿ ಇದೆ. ಅದನ್ನು ಯಾರೂ ಬಿಟ್ಟಿಲ್ಲ. ಹಾಗಾಗಿ ಅವುಗಳ ಒಂದು ಹೇಗೆ ಅಂತ ಹೇಳಲಿಕ್ಕೆ ನಾವು ಪಾರಂಪರಿಕವಾಗಿ ಯೋಚನೆ ಮಾಡ್ತಾಯಿದ್ರೆ ಸನಾತನ ಧರ್ಮದಲ್ಲಿರೋ ರೀತಿ ಅದರ ದೋಷಗಳು ಕೆಲವರು ಇದೆ ಅಂತಾರೆ, ಕೆಲವರು ನಂಬ್ತಾರೆ, ಕೆಲವರು ನಂಬೋದಿಲ್ಲ. ಈಗ ಯಾರೋ ಒಬ್ಬರು ನಮ್ಮ ಇಲ್ಲಿಂದ ಒಂದು 500 ಕಿಲೋಮೀಟರ್ ದೂರ ಹರಪನಹಳ್ಳಿ ಅಂತ ಒಂದು ಹಳ್ಳಿಯಲ್ಲಿ ಒಬ್ಬರು ಹಾವುಗಳನ್ನ ಹೊಡಿತಾ ಇದ್ರು. ಅವ್ರಿಗೆ ಬೆಂಗಳೂರು ಸಿಟಿಲಿ ಬಂದು ಜೀವನ ಮಾಡೋಕ್ಕೆ ಶುರು ಮಾಡಿದ್ರು. 18 ವರ್ಷ ಆದರೂ ಅವ್ರ ಮಕ್ಕಳಾಗಿರಲಿಲ್ಲ. ಆಮೇಲೆ ಅವರು ಎಲ್ಲ ಕಡೆ, ತುಂಬ ಕಡೆ ಎಲ್ಲ ದೇವಸ್ಥಾನಗಳಿಗೆ ಹೋಗಿ 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 ಯಾರೋ ಹೇಳಿದ ನಂತರ ಶಿವನ ದೇವಸ್ಥಾನಗಳಲ್ಲಿ ಎಲ್ಲ ಕಡೆ ಸೇವೆ ಮಾಡಿ ಮಾಡಿ ನಂತರ ಒಂದು ಹವಳಿ ಜವಳಿ ಮಕ್ಕಳಾಯಿತು. ಅಂದರೆ ದೇವ್ರ ಪ್ರಸಾದ ಕೊಟ್ಟರು ಅಂತಾಯಿತು. ಅದರಲ್ಲೂ ಪರೀಕ್ಷೆ ಇಟ್ಟರು ದೇವರು. ಯಾಕೆಂದರೆ ಒಂದು ಮಗುಗೆ ಫುಲ್ಲು ಸ್ವಾಧೀನ ಇದೆ, ಒಂದು ಮಗುಗೆ ಇವತ್ತವರೆಗೂ ಸೊಂಟದಿಂದ ನೆಲದಲ್ಲೇ ಇದು ಹಾವು ಹೇಗೆ ಸರಿದಾಡುತ್ತೋ ಅದೇ ರೀತಿ ಇದೆ. ಇದು ನಾನು ಕಣ್ಮುಂದೆ ಕಂಡಂಥ ನಿದರ್ಶನ. ಹಾಗಾಗಿ ಹಾವನ್ನ ನಾವು 3 ಕಡೆ ಎಲ್ಲ ನಾವು ಹೆಂಗೆ ಪೂಜಿಸ್ತೀವೋ ಇಲ್ಲೇ ನಂಬಲೇಬೇಕು ಅಂತ ಪರಿಸ್ಥಿತಿ ಇದ್ದೇ ಇದೆ. ಈಗ ಹಾವು ಹೆಚ್ಚೋ ಮನುಷ್ಯ ಹೆಚ್ಚು ಅಂತಂದರೆ, ಹಾವು ಅಂದರೆ ಹಾವಿನ ಕಡೆ ನಾವು ಎದುರ್ತೀವೋ, ನಮ್ಮನ ಕಡೆ ಹಾವು ಎದುರು ಬರುತ್ತೆ. ಇವಾಗ ನೀವು ಹೇಳೋ ಪ್ರಶ್ನೆ ತುಂಬಾ ಚೆನ್ನಾಗಿದೆ. ಮುಂಚೆ ಎಲ್ಲ ಹಾವುಗಳಂದ್ರೆ ಮನೆಗಳಲ್ಲಿ ಇರ್ತಾ ಇತ್ತು ಹಳ್ಳಿಗಳಲ್ಲಿ. ಅದನ್ನ ಮನೆಯ ಒಂದು ನಮ್ಮ ಊರ್ ಕಡೆ ನಾನು ಕಂಡಂಗೆ ಚಿಕ್ಕನ್ನಲ್ಲಿ ಹುಲ್ಲಿನ ಮನೆಯಲ್ಲಿ ಬಂದು ಇರೋದನ್ನ ನಾನು ನೋಡಿದ್ವಿ. ಆದ್ರೆ ಯಾರಿಗೂ ತೊಂದರೆ ಕೊಡ್ತಾ ಇರ್ಲಿಲ್ಲ ಆಗ. ಆದ್ರೆ ಈಗ ಸಿಟಿಗಳಲ್ಲಿ ಏನ್ ಮಾಡ್ತಾರೆ, ಗಾಬರಿ ಭಯ ಇರೋದ್ರಿಂದ ಎಲ್ಲಿ ಹೊಡೆದು ಬಿಡ್ತಾರ ಅಂತ ಅದು ಹಾವು ಕೂಡ ಎದುರ್ತಾ ಇದೆ. ಹಾಗಾಗಿ ಜನರ ಹತ್ರ ಬರಕ್ಕೆ ಅದು ಇದು ಮಾಡಲ್ಲ, ಹೊಟ್ಟೋಗ್ಬಿಡೋದು ಜನ ನೋಡಿದ ತಕ್ಷಣ. ಅದು ಹರಿಸಿ ಮಾತ್ರ ಬರುತ್ತೆ ಅಂತ ಹೇಳ್ಬೋದು. ಯಾವುದು ಭಯ ಪಡುವಂಥ ಅಗತ್ಯ ಇಲ್ಲ. ಆದರೆ ಹಾವಲ್ಲಿ ವಿಷ ಇರೋದ್ರಿಂದ ನಮ್ಮ ಜಾಗ್ರತೆ ನಾವಿರಬೇಕು. ನಾವು ಗೊತ್ತಾಗದಲ್ಲೇ ತುಳಿದಾಗ ಅದು ತಪ್ಪಿಸ್ಕೊಳಕ್ ಕಚ್ಚಬಹುದು ವಿನ ಅದಾಗಿ ಯಾರನ್ನು ಕಚ್ಚೋ ಉದ್ದೇಶದಿಂದ ಬಂದು ಕಚ್ಚೋದಿಲ್ಲ. ಈಗ ರಾತ್ರಿ ಮಲಗಿರ್ತಾರಪ್ಪ, ನಿದ್ದೆಯಲ್ಲಿ ಇರ್ತಾರೆ ಜನ, ಹೌದು, ಕಿಟಕಿಯಿಂದ ಏನೋ ಬಂದ್ಬಿಡುತ್ತೆ ಅನ್ಕೊಳ್ಳಿ. ಹೌದು, ಆ ಥರ ಅಂತ ಸಂದರ್ಭಗಳಲ್ಲಿ ಹೇಗೆ ಆ ಟೈಮಲ್ಲಿ ಆದಷ್ಟು ಜಾಲರೆ
ಮೆಸ್ ನೆಟ್ಗಳೆಲ್ಲ ಹಾಕೊಂಡು ಬಳಸ್ಕೊಂಡ್ರೆ ತುಂಬಾ ಒಳ್ಳೇದು, ಯಾವ್ದು ಬರದೇ ಇರೋ ರೀತಿ. ಕೆಲವೊಂದು ಸಮಯದಲ್ಲಿ ಆತರ ನೀವು ಹೇಳಿದ್ರೆ ನೀವು ಮಲಗಿದ ಜಾಗದಲ್ಲಿ ಬಂದು ಕೂತ್ಕೊಂಡು ಒಳ್ಳಾಡಿದಾಗ ಅದು ಕಚ್ಚಿರೋ ಸಾಧ್ಯತೆ 2-3 ಇನ್ಸಿಡೆಂಟ್ ಒಳ್ಳಾಡಿದಾಗ ಅದ್ರ ಮೈ ಮೇಲೆ ಪ್ರೆಷರ್ ಬಿದ್ದಾಗ ತಪ್ಪಿಸ್ಕೊಳ್ಳುತ್ತೆ. ಅವಾಗ ಬಾಯಕತ್ತೆ ಅದಾಗ ಯಾರು ಹುಡ್ಕೊಂಡು ಬಂದು ಯಾರನ್ನೂ ಕಚ್ಚೋದಿಲ್ಲ ಅಷ್ಟೇ ಹೇಳೋದು. ಅದೆಲ್ಲ ಮೂಢನಂಬಿಕೆ, ಸುಳ್ಳು. ಯಾಕಂದ್ರೆ ನಾವು ಯೋಚನೆ ಮಾಡೋದೇ ಒಂದಾಗುತ್ತೆ, ಅದು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದಾಗ ಅದು ಆಹಾರಕ್ಕೋಸ್ಕರ ಬಂದಿರುತ್ತೆ ಅನ್ನೋ ಯಾರು ಕಚ್ಚಕ್ಕಂತ ಬಂದಿರಲಿಲ್ಲ. ಕೆಲವ್ರು ಏನ್ ಮಾಡ್ತಾರೆ, ಅದು ಎಡೆ ಎತ್ತದಾಗ ಅದು ನನಗೇನು ಮಾಡಬೇಡಿ ಅಂತ ಹಿಂಗೆ ಎಡೆ ಎತ್ತುತ್ತೆ. ಆದ್ರೆ ನಾವೇನ್ ಅನ್ಕೋತೀವಿ, ಎಡೆ ಎತ್ಬಿಡಿದ್ರೆ ನಮ್ಗೆ ಕಚ್ಚಕ್ ಬರುತ್ತೆ ಅಂತ. ಮಾತು ಕೇಳಿಸ್ಕೊಳ್ತಿದ್ಯಾ? ಬಹುಶಃ ಇರಬಹುದು. ನೋಡಿ ನೋಟ ಹಂಗೆ, ಯಾಕೆಂದ್ರೆ ನೋಡಿ ನಿಮ್ ಬೆರಳು ಸ್ಪರ್ಶ ಅಲ್ಲ, ಹಾವು ಕಣ್ಣು ಕಾಣಲ್ಲ ಅಂತಾರೆ, ಮತ್ತೆ ಹೆಂಗೆ ಆಕ್ಷನ್ ಮಾಡ್ತಿದ್ದು? ಹಾವಿಗೆ ಕಣ್ಣು ಕಾಣುತ್ತೆ, ಕಿವಿ ಇರೋದು. ಆದ್ರೆ ಅದು ನಾಲಿಗೆಯಲ್ಲಿರುವಂತ ನಾಲಿಗೆ ಹೊರಗೆ ಹಾಕಿ ಅದ್ರ ತರಂಗದಿಂದ ವೈಬ್ರೇಷನ್ ಮತ್ತೆ ನಮ್ಮ ಭೂಮಿ ಸ್ಪರ್ಶ ಏನ್ ಹೆಜ್ಜೆ ಹಾಕ್ತಿವಲ್ಲ ಅದು ಗೊತ್ತಾಗ್ಬಿಡುತ್ತೆ. ಸನ್ನೆ ಗೊತ್ತಾಗುತ್ತೆ, ಕಣ್ಣು ಕಾಣುತ್ತೆ, ಕಣ್ಣು ಪೂರ್ತಿ ಕಾಣುತ್ತೆ. ಅಂದ್ರೆ ನಿಮ್ಗೆ ನಮಗೆ ಕಾಣತ್ತಾರ ಕಲರ್, ಎಲ್ಲ ಕಲರ್ ಕಾಣಲ್ಲ ಅದಕ್ಕೆ, ಬರೀ ಬ್ಲಾಕ್ ಅಂಡ್ ವೈಟ್ ಅಷ್ಟೇ, ಕಪ್ಪು ಬಿಳುಪು ಎರಡೇ ಕಾಣೋದು ಅದಕ್ಕೆ. ಕಿವಿ ಇಲ್ಲ ಕಣ್ರಿ, ಕಿವಿ ಇಲ್ಲ. ಈ ಕೆಂಪು ಕಾಣಲ್ಲ ಅದಕ್ಕೆ, ಕೆಂಪು ಇದ್ರೂ ಡಾರ್ಕ್ ಬ್ಲಾಕ್ ತರ ಕಾಣುತ್ತೆ ಅದಕ್ಕೆ, ಬ್ಲಾಕ್ ಅಂಡ್ ವೈಟ್ ಅಷ್ಟೇ ಅದು ಕಾಣುತ್ತೆ. ಹಾಗಾಗಿ ಅದಕ್ಕೆ ವರ್ಣ ಯಾವ್ದಕ್ಕೂ ಅದು ಗೊತ್ತಾಗುತ್ತೆ. ಆದ್ರೆ ಅದಕ್ಕೆ ಆಬ್ಜೆಕ್ಷನ್ ನೋಡಿದ್ರಲ್ಲ, ಉಸಿರಾಡೋ ರೀತಿ. ಎಷ್ಟು ದಿನದ ಸರ್ ಇದು ಒಂದು 15-20 ದಿವಸದ ಮರಿ ಆಗಿದೆ ಅಷ್ಟೇ. ಇದರ ಲೈಫ್ ಸ್ಪ್ಯಾನ್ ಎಷ್ಟಿರುತ್ತೆ? 14 ರಿಂದ 20 ವರ್ಷವರೆಗೂ ಇರುತ್ತೆ. ಓಕೆ. ಆದ್ರೆ ಅಲ್ಲಿವರೆಗೂ ಅದಕ್ಕೆ ಯಾರು ತೊಂದರೆ ಕೊಡ್ತಿದ್ರೆ ಚೆನ್ನಾಗಿರುತ್ತೆ. ಹೌದು, ಅದಕ್ಕೆ ಆಹಾರ ಚೆನ್ನಾಗಿ ಸಿಗ್ಬೇಕು ಅದಿರುವಂತ ಪರಿಸರದಲ್ಲಿ. ಇಲ್ಲದೆ ಇದ್ರೆ ಅದು ಸ್ವಲ್ಪ ಕೆಲವೊಂದು ವೀಕ್ನೆಸ್ ಇರುತ್ತೆ, ಬೇರೆ ಹೇಳಕ್ಕಾಗಲ್ಲ. ಮುಂಗುಸಿ, ಹದ್ದುಗಳು, ಗೂಬೆಗಳು ಈ ತರ ಅಟ್ಯಾಕ್ ಮಾಡಿದ್ರೆ ಕಷ್ಟ ಮರಿ ಉಳಿಯೋದು. ಅದು ತಪ್ಪಿಸ್ಕೊಂಡು ಎಷ್ಟು ಉಳಿತಾವೋ ಅಷ್ಟೇನೆ, ಅದ್ರಲ್ಲಿ ಆಗಿರುವಷ್ಟು ಮರಿಗಳು ಉಳ್ಕೊಳ್ಳಲ್ಲ. ನವಿಲು ಮತ್ತೆ ಮುಂಗುಸಿ ಅಂದ್ರೆ ಹಾವು ಅಂದ್ರೆ ಘಟಸರ್ಪ ವಿಷ ಅಂತ ಇದೆ, ನವಿಲಲ್ಲಿ ವಿಷ ಇಲ್ಲ. ಹೌದು, ನವಿಲು ಇದನ್ನ ಕಳೆದಾಗ ತಿನ್ನೋದಕ್ಕೆ ತಲೆ ಭಾಗನ ತೆಗೆದು ಮಿಕ್ಕಿದ ಭಾಗ ಬಾಡಿ ಭಾಗ ದೇಹದ ಭಾಗ ತಿನ್ಕೊಳ್ಳೋದು. ಅಂದ್ರೆ ನವಿಲು ಕೂಡ ಹಾವು ತಿನ್ನತ್ತೆ, ಆದ್ರೆ ಅದು ವಿಷಾದ ಭಾಗನ ಬಿಟ್ಬಿಡುತ್ತೆ ತಲೆ ಭಾಗನ. ನವಿಲು ಮುಂಗುಸಿನ ಹಾಗೆ ಮಾಡುತ್ತೆ. ಅದು ಕಚ್ಚಿದ್ರು ಸಹ ಬೇಗ ಹೋಗಿ ಅದ್ರ ಗೊತ್ತಿರುತ್ತೆ ಯಾವ್ದೋ ಒಂದು ಔಷಧಿ ಗಿಡನ ತಿನ್ಕೊಳ್ಳೋದ್ರಿಂದ ಅದು ಮುಂಗುಸಿ ಸಾಯೋದಿಲ್ಲ. ಮನುಷ್ಯರು ಕಡಿದ್ರೆ ಹಾಸ್ಪಿಟ್ಲಿಗೆ ಹೋಗ್ಬೇಕು. ಹೌದಾ? ನೆಗ್ಲೆಕ್ಟ್ ಮಾಡಂಗಿಲ್ಲ. ಪಾಪ್ರೆಟಿ ಪಾಳ್ಯದಲ್ಲಿ ಒಬ್ರು ಹಳಬ್ರು ಕೊಡ್ತಾ ಇದ್ರು, ಇವಾಗ ಇದಾರ ಏನೋ ಗೊತ್ತಿಲ್ಲ ಅವರು. ಅಂದ್ರೆ ಈಗಿನ ಕಾಲದಲ್ಲಿ ನಾಟಿ ಔಷಧಿನ ನಂಬೋದು ಕಷ್ಟ ಆಗುತ್ತೆ. ಯಾಕಂದ್ರೆ ಕೆಲವರು ನಂಬಿಕೆಯಿಂದ ಹೋದ್ರೆ ಪರವಾಗಿಲ್ಲ, ನಿದ್ದೆ ಮಾಡಿಸ್ತಾ ಇರ್ಲಿಲ್ಲ. ಆತರ ಎಲ್ಲ ಇದ್ರೆ ಆಗತ್ತೆ ಅಂತ ನಾವು ನಂಬಹುದು. ಆದ್ರೆ ಇವತ್ತಿನ ವಿಜ್ಞಾನ ಎಲ್ಲ ಬೆಳೆದಿರೋ ಪ್ರಕಾರ ಈಗಿನ ಇದ್ರಲ್ಲಿ ಹಾಸ್ಪಿಟ್ಲ್ಗೆ ಹೋಗಿ ಟ್ರೀಟ್ಮೆಂಟ್ ತಗೊಳ್ಳೋದು ತುಂಬಾ ಬೆಸ್ಟ್. ಯಾವ್ದೇ ತಡ ಮಾಡಬಾರ್ದು ಮತ್ತೆ ಕಾಯಬಾರ್ದು, ಇಮಿಡಿಯೇಟ್ ಆಗಿ ಹಾಸ್ಪಿಟ್ಲಿಗೆ ಹೋಗೋದು ಬೆಸ್ಟ್. ಅಂದ್ರೆ ಎಷ್ಟು ಅದ್ರದ್ದು ಗೋಲ್ಡನ್ ಅವರ್ ಅಂತ ಇರುತ್ತಲ್ಲ ಸರ್, ಅದೆಷ್ಟು ಟೈಮ್ ತಗೊಳುತ್ತೆ? ½ an hour ಟೈಮ್ ಇರುತ್ತೆ. ½ an hour to 2 hours ಒಳಗಡೆ ಹೋಗ್ಬಿಡ್ಬೇಕು. ಮತ್ತೆ ನಾವು 2 hours ನಾವ್ ಹೇಳ್ತೀವಿ ಅಂತ ನೀವು ಕಾಯಬಾರ್ದು, 10 ನಿಮಿಷದಲ್ಲಿ ಹೋದ್ರೆ ತುಂಬಾ ಒಳ್ಳೇದು. ಈಗ ಕಚ್ಚಿದ ತಕ್ಷಣ ಫಸ್ಟ್ ಚಿಕಿತ್ಸೆ ಅಂತ ಏನ್ ಮಾಡ್ಬೇಕಾಗುತ್ತೆ? ಫಸ್ಟ್ ಚಿಕಿತ್ಸೆ ಅಂದ್ರೆ 10 ನಿಮಿಷದ ಒಳಗಡೆ ಎಲ್ಲಿ ಹತ್ರ ಒಳ್ಳೆ ಹಾಸ್ಪಿಟಲ್ ಇದೆ ಇಮಿಡಿಯೇಟ್ ಆಗಿ ಹೋಗ್ಬೇಕು. ಅಲ್ಲ, ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ಇರುವಂತ ಅದು ಎಲ್ಲಿದೆಯೋ ಆ ಹಾಸ್ಪಿಟ್ಲಿಗೆ ಫಸ್ಟ್ ಹೋಗ್ಬೇಕು. ಸುಮ್ನೆ ಅಲ್ಲಿ ಇಲ್ಲಿ ಎಲ್ಲ ಕಡೆ ಓಡಾಡೋದು ತಪ್ಪು. ಇಮಿಡಿಯೇಟ್ ಆಗಿ ಯಾರಾದ್ರೂ ಕೇಳಿ ತಿಳ್ಕೊಂಡಾದ್ರೂ ಸರಿ, ಆಂಟಿ ಸ್ನೇಕ್ ವೆನಮ್ ಎಲ್ಲಿದೆಯೋ. ಆದ್ರೆ ನಾಗರಾವ್ ಕಚ್ಚಿದ್ರೆ ಮಾತ್ರ ಹೋಗಿ ಹಾಸ್ಪಿಟ್ಲಿಗೆ. ಆಮೇಲೆ ಕೆರೆ ಹಾವು ಬೇರೆ ಯಾವ್ದೋ ವಿಷ ಇಲ್ದಿರೋ ಹಾವು ಕೈಲಿ ಕಚ್ಚಿಸ್ಕೊಂಡು ಆಸ್ಪತ್ರೆಗೆ ದಯವಿಟ್ಟು ಹೋಗ್ಬೇಡಿ ಅಂತ ಹೇಳ್ತೀವಿ. ಈಗ ವಿಷ ಸರ್ಪಗಳಿಂದ ಸಾಯೋರ ಸಂಖ್ಯೆ ಜಾಸ್ತಿನೋ ಅಥವಾ ಈಗ ವನಮೃಗಗಳಂತ ಹೇಳ್ತೀವಲ್ಲ, ಹುಲಿ, ಸಿಂಹ, ಚಿರತೆ, ಈ ತರದ್ದು ಪ್ರಾಣಿಗಳಿಂದ ಸಾಯುವ ಸಂಖ್ಯೆ ಜಾಸ್ತಿ ಇದೆ. ಅದೇ ಈಗ ನೀವು ಕೇಳಿದ ಪ್ರಶ್ನೆ ಬಹಳ ಚೆನ್ನಾಗಿದೆ. ಏನಂದ್ರೆ ಇವಾಗ ಹುಲಿ, ಸಿಂಹ ಅಂದ್ರೆ ಯಾರು ಕಾಡಿಗೆ ಹೋಗಿ ಅದರ ಬಾಯಿಗೆ ಸಿಗಲ್ಲ. ಅದಕ್ಕೆ ಆಹಾರ ಇಲ್ಲದಾಗ ಎಲ್ಲ ಊರಿನ ಗಡಿ ಭಾಗಕ್ಕೆ ಬಂದಾಗ ಊರಿನ ಜನರನ್ನ ಯಾರನ್ನಾದ್ರೂ ಎಲ್ಲೋ ಒಬ್ಬರು ಹಿಡ್ಕೊಂಡೋಯ್ತು, ಅಲ್ಲೊಬ್ರು ಹಿಡ್ಕೊಂಡೋಯ್ತು, ತಿಂದಾಕ್ತು, ಕಚ್ಚಾಕ್ತು, ಈ ತರ ದೊಡ್ಡ ಸುದ್ದಿ ಆಗುತ್ತೆ. ಆದ್ರೆ ಹಾವಿಂದ ಏನಕ್ಕೆ ಆಗ್ತಾ ಇಲ್ಲ ಅಂದ್ರೆ ಇದು ಎಲ್ಲಾ ಕಡೆ ಬೆಳೀತಾ ಇದೆ ಇದ್ರ ಸಂತತಿ. ಒಂದ್ ಕಡೆ ಅಂತ ಏನಿಲ್ಲ, ಅದಿರೋ ಜಾಗಗಳಲ್ಲೆಲ್ಲ ಈಗ ಮನೆಗಳು ನೋಡ್ತಾ ಇದ್ರು ನಾವು. ಎಲ್ಲ ಮನೆಗಳು ಆಗೋದಕ್ಕೆ ಕಾರಣ ಅವುಗಳಿದ್ದಂತ ಜಾಗ ಇದು. ಮುಂಚೆ ಎಲ್ಲ ನಾಗರಬಾವಿ ಅಂದ್ರೆ ನಾಗರಾವುಗಳ ಸಂತತಿ ಇತ್ತು ಅಂತ ಹೇಳ್ತಾ ಇದ್ರು. ಈಗ ಏನಾಗಿದೆ ಅಂದ್ರೆ ಎಲ್ಲ ಮನೆಗಳಿದೆ, ಏನೋ ನಾಗರಾವುಗಳು ಜಾಸ್ತಿ ಕಾಣಲ್ಲ. ಎಲ್ಲೋ 1-2 ಬ್ರೀಡ್ ಮಿಸ್ ಆಗಿರೋದು, ಉಳ್ಕೊಂಡಿರೋಂಥ ಬ್ರೀಡ್ ಮರಿಗಳು ಮಾತ್ರ ಸಿಗ್ತಾ ಇದ್ದಾರೆ. ಇನ್ನೊಂದಷ್ಟು ವರ್ಷಗಳಲ್ಲಿ ಹಾವಿನ ಸಂತತಿ ಏನ್ ನಿರ್ನಾಮ ಆಗ್ಬಿಡುತ್ತಾ ಇರುತ್ತಾ? ಹೀಗೆ ಬೆಳೀತಾ ಇದೆ. ನೀವು ಈಗ ನಗರ ಪ್ರದೇಶ ಅಷ್ಟಾಗ್ತಾ ಇದೆ, ನಗರ ಪ್ರದೇಶ ಆಗ್ತಾ ಇದೆ ಜಗತ್ತಿನಲ್ಲಿ. ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಹೇಳಕ್ಕಾಗಲ್ಲ. ಚಿತ್ರಪಟಗಳಲ್ಲಿ ನೋಡೋ ಕಾಲ ಬಂದ್ರು ಬರಬಹುದು. ನೀವು ಅವನೇನೋ ಮಾತಾಡ್ತಿದ್ರಿ, ಅವರ ಗೂಬೆ ರಣಹದ್ದುಗಳ ಬಗ್ಗೆ. ಒಂದು ಸಮಯ ಮುಂಚೆ ಎಲ್ಲ ಹಳ್ಳಿ ಕಡೆಲ್ಲ ರಣಹದ್ದು ಬಗ್ಗೆ ಹೇಳ್ತಾ ಇದ್ವಿ.
ನೀವಲ್ಲಿ ನಿಂತ್ಕೊಳ್ಳಿ ಸರ್, ಇವ್ರಲ್ಲಿ ಬರ್ತಾರೆ. ಹೇಳಿ, ಪರವಾಗಿಲ್ಲ, ತೊಂದ್ರೆ ಇಲ್ಲ. ಆಮೇಲೆ ಹೀಗಾಗಿ ಅಲ್ಲ, ಅದು ನಾನು ನೋಡುತ್ತೆ ಭಯ ನನಗೆ. ಅದು ಅದರದ್ದು ಅದು ಸೇಫ್ ಆಗಿದೆ ಸರ್, ಏನ್ ತೊಂದ್ರೆ ಇಲ್ಲ. ನನಗೆ ನೋಡಿ, ಅದು ಬೆಂಡ್ ಎಲ್ಲ ಮಾಡಿ ಅದು ಮಾಮೂಲಿ ಅದು ನಾಟಕ. ಚಿರೋ ನೀವು ಮಾತಾಡಿ ಸರ್, ಸುಮ್ಮನೆ ನೀವು ಅವಾಗ ಹೇಳ್ತಾ ಇದ್ದೀರಿ. ಆಮೇಲೆ ಈಗ ಕೆಲವೊಂದು ರಣಹದ್ದುಗಳ ಸಂತತಿ ಬಗ್ಗೆ ಕೇಳಿದಾಗ ನಾನು ಅದೇ ಹೇಳ್ತಾ ಇದ್ದೆ. ಯಾಕಂದ್ರೆ ಈಗ ನಾವು ಎಷ್ಟೋ ಕಡೆ ನಾವು ಕಾಡಿನ ಪ್ರದೇಶಗಳಲ್ಲಿ ಹೋದಾಗ ಅಲ್ಲೂ ಕೂಡ ರಣಹದ್ದುಗಳ ಸಂತತಿನೇ ಇಲ್ಲ. ಅಲ್ಲಿ ಯಾವ್ದಾದ್ರು ಸತ್ತು ಬಿದ್ದಂತ ದೊಡ್ಡ ದೊಡ್ಡ ಪ್ರಾಣಿಗಳನ್ನೆಲ್ಲ ತಿಂದಾಕ್ತಾ ಇದ್ವು. ಆದ್ರೆ ಇತ್ತೀಚೆಗೆ ಅದ್ರ ಸಂತತಿನೂ ಕಮ್ಮಿ ಆಗಿದೆ. ಹಾಗಾಗಿ ನೇಚರಲ್ಲಿ ಈಗ ಹಸುಗಳಿಗೆ ಏನಂದ್ರೆ ಎಲ್ಲ ಕೆಮಿಕಲ್ ಫುಡ್, ಅಂದ್ರೆ ಅದಕ್ಕೆ ಬೆಳೆಸೋ ಹುಲ್ಲುಗಳಲ್ಲಿ ಕೆಮಿಕಲ್ ಫುಡ್ ಆಗಿ ಬೆಳೆಸಿರ್ತಾರೆ. ಅದ್ರ ಅಂತ ಪ್ರಾಣಿಗಳನ್ನ ಕೂಡ ತಿಂದು ಕೂಡ ಅದರಲ್ಲಿರೋ ವಿಷದ ಅಂಶ ಹದ್ದುಗಳ ದೇಹದೊಳಗೆ ಸೇರಿ ಅದು ಗರ್ಭವನ್ನು ತಾಳದಂಗ ಆಗಿ ಅದು ಕೂಡ ತತ್ತಿಗಳನ್ನು ಹಿಡ್ದಲೆ ಮರಿಗಳು ಮಾಡೋಕ್ಕಾಗ್ದಲೆ ಅದು ಸಂತತಿನೇ ಎಷ್ಟೋ ನಾಶ ಕೂಡ ಆಗಿದೆ. ಮನುಷ್ಯ ಡಿಸೈಡ್ ಮಾಡ್ಬಿಟ್ಟಿದ್ದಾನೆ, ತಾನು ಬಿಟ್ಟು ಬೇರೆ ಯಾವ್ದು ಪಕ್ಷಿ ಪ್ರಾಣಿಗಳು ಉಳಿಬಾರ್ದು. ಆದ್ರೆ ನೀವು ಹೇಳಿದಾಗೆ ಈಗ ಮನುಷ್ಯನ ಜೀವನ ಪ್ರಮಾಣದ ಸಂಖ್ಯೆನೂ ಕಡಿಮೆ ಆಗ್ತಾ ಬರ್ತಾ ಇದೆ. 120 ವರ್ಷ ಬದುಕಲೇಬೇಕು ಅನ್ನೋದಿತ್ತು. ಆದ್ರೆ ಈಗಿನ ಜನಸಂಖ್ಯೆ ಮತ್ತೆ ಆರೋಗ್ಯ ಮತ್ತೆ ಆಹಾರ ಕ್ರಮಗಳಲ್ಲಿ ಎಲ್ಲ ಈ ತರ ಕೆಮಿಕಲ್ ಫುಡ್ ಹಾಕಿ ಬೆಳೆಸ್ತಾ ಇರೋದ್ರಿಂದ ಈಗಿನ ಕಾಲದ ಮಕ್ಕಳಿಗೂ ಸಹ ಒಂದು ಇಮ್ಯುನಿಟಿ ಪವರೇ ಇಲ್ಲ. ಒಂದು 3 ತಿಂಗಳದ್ದು ಆಸ್ಪತ್ರೆ ಕರ್ಕೊಂಡೋಗಿ ಮೆಡಿಸಿನ್ ತಂದು ಅದರಿಂದಾನೆ ಎಲ್ಲ ಕೆಮಿಕಲ್ ಮೆಡಿಸಿನ್ ಇಂದಾನೆ ಬೆಳೆಯೋ ಪರಿಸ್ಥಿತಿ ಆಗಿದೆ. ಈಗ ನಾವು ಮನುಷ್ಯರ ಪರಿಸರವನ್ನು ಹೇಗೆ ಉಳಿಸ್ಬೇಕಾಗುತ್ತೆ? ಗಿಡ ಮರಗಳನ್ನ ಬೆಳೆಸ್ಬೇಕು ಯಥೇಚ್ಛವಾಗಿ. ಯಾಕಂದ್ರೆ ಈಗ ಗಾಳಿ ಮತ್ತೆ ಆಕ್ಸಿಜನ್ ಒಳ್ಳೇದಿರ್ಬೇಕು. ಆದಷ್ಟು ಸಾವಯವ ಮತ್ತೆ ಕೆಮಿಕಲ್ ಇಲ್ದಲೆ ಫುಡ್ಗಳನ್ನ 50,000 ಲಕ್ಷ ಕೊಟ್ಟು ಒಳ್ಳೆ AC ಹಾಕೊಂಡ್ಬಿಟ್ಟು ಸ್ಟ್ಯಾಂಡರ್ಡ್ ಆಗಿ ಕುತ್ಕೊಂಡ್ಬಿಡ್ತಾರೆ ಜನ. ಅದು ಗಿಡ ಮರ ಬೆಳೆಸಿ ನಾವು ಹೀಗೆ ಹೇಳ್ತಾ ಇದ್ದೀವಿ. ನೀವು ಹೇಳಿದ ಒಳ್ಳೆ ಪ್ರಶ್ನೆ. AC ಅಂದಾಗ ಎಷ್ಟೋ ಜನ ಸಾಫ್ಟ್ವೇರ್ ಕಂಪ್ನಿಗಳಲ್ಲಿ ಇರೋರಿಗೆ ಮದುವೆ ಆದಾಗ ಕೂಡ ಇನ್ಫಿಲಿಟಿ ಪ್ರಾಬ್ಲಮ್ ಬರ್ತಾ ಇದೆ ಬರೀ AC ಇಂದ. ಕಾರಣ ಏನು ಅಂತಂದ್ರೆ ಆ AC-ನಲ್ಲಿ ಹೋಗುವಂತ ಕೆಲವೊಂದು AC ಮೇಲ್ಗಡೆಲ್ಲ ಪಾರಿವಾಳಗಳದ ಹಿಕ್ಕೆಗಳಿರ್ತಾ ಇದ್ದಾರೆ. ಅದು ಸಹ ಅದ್ರ ಸ್ಮೆಲ್ ಕೂಡ ಇನೇಲ್ ಆಗಿ ಅದು ಕೆಲವು ಬಾಡಿಯಲ್ಲಿ ಇನ್ಫಿಲಿಟಿ ಪ್ರಾಬ್ಲಮ್ ಆಗ್ತಾ ಇದೆ. ಎಷ್ಟೋ ಜನರಿಗೆ ಮಕ್ಕಳಾಗದೆ ಇರೋದ ಕಾರಣ ಕೂಡ AC ಅಂತಾನೆ ಹೇಳ್ತಾರೆ. ನೈಜವಾದ ಗಾಳಿ ತಗೊಳ್ಬೇಕು, ನೈಸರ್ಗಿಕ ಗಾಳಿ ಬೆಳಕನ್ನ ಪಡಿಬೇಕು. ಯಾವಾಗ AC ಇದ್ರೆಲ್ಲ ಜನ ಅದಕ್ಕೆ ಹೋಗ್ತಾ ಇದಾರೋ ಅವರ ಆರೋಗ್ಯ ಅವರೇ ಹಾಳು ಮಾಡ್ಕೊಳ್ತಾ ಇದ್ದಾರೆ. ಪಾರಿವಾಳಗಳ ಬಗ್ಗೆ ಹೇಳ್ತಾ ಇದ್ರಿ. ಈಗ ಒಂದು ಸಮುದಾಯ ಇದೆ ಜಗತ್ತಿನಲ್ಲಿ ಅಥವಾ ಭಾರತದಲ್ಲಿ. ಹೌದು, ಅವ್ರಿಗೆ ಪಾರಿವಾಳ ಅತೀವ ಪ್ರೀತಿ. ಹೌದು. ಅದು ಅವ್ರು ಏನ್ ಮಾಡ್ತಾರೆ, ಆ ಸಮುದಾಯದ ಜನ ಅಕ್ಕಿ ಕಾಳು ಸಕ್ಕರೆನೋ ಮತ್ತೊಂದು ರೋಡ್ಗೆ ಚೆಲ್ಬಿಡ್ತಾರೆ. ಹೌದು, ಅದನ್ನ ತಿನ್ನಕ್ಕೆ ಪಾಪ ಪಾರಿವಾಳಗಳು ರೋಡಿಗೆ ಬಂದ್ಬಿಡ್ತಾರೆ. ನಮ್ಮ ಸ್ಕೂಟರ್ಗಳಿಗೆ ನಮ್ಮ ಕಾರ್ಗೆ ಸಿಕ್ಕಿ ಚಕ್ರದಡಿ ಸಾಯ್ತಾ ಇದ್ದಾವೆ. ಅದಕ್ಕೆ ಈ ಸಮುದಾಯ ಯಾವ ರೀತಿ ಆಲೋಚನೆ ಮಾಡ್ಬೇಕು ನೀವು ಹೇಳಿ. ಇದಕ್ಕೆ ಏನಂದ್ರೆ ಈಗ ನೀವು ಹೇಳಿದಾಗೆ ಪಾರಿವಾಳಗಳೆಲ್ಲ ಕೆಳಗಡೆ ಬೀಳೋದಕ್ಕೆ ಕಾರಣ ಏನು ಅಂತ ಯಾರು ಹೇಳ್ತಾ ಇಲ್ಲ. ಕೆಳಗಡೆ ಬಿದ್ದು ಸಾಯ್ತಾ ಇದೆ ಅಂತ ನೀವು ಹೇಳಿದ್ರಿ. ಅದಕ್ಕೆ ಕೆಲವರು ಗಾಳಿಪಟಗಳು ಹಾರಿಸಿರುವಂತ ದಾರಗಳು ಎಲ್ಲಾದ್ರೂ ನೇತಾಡ್ತಾ ಇರ್ತವೆ. ಅದಕ್ಕೆ ಈಗ ಗಾಜಿನದು ಮಾಂಜ ಅಂತ ಹಾಕಿರ್ತಾರೆ. ಹಾರುವಾಗ ಅದಕ್ಕೇನೋ ರೆಕ್ಕೆ ಸಿಕ್ಕಿದಾಗ ಅದು ತುಳ್ಕೊಂಡು ಕತ್ತರಿಸ್ಕೊಂಡು ಕೆಳಗಡೆ ಬೀಳ್ತಾ ಇದೆ, ಅದು ಸಾಯ್ತಾ ಇದೆ. ಹಕ್ಕಿ ಪಕ್ಷಿಗಳು ಸಾಯೋದಕ್ಕೂ ಕಾರಣ ಅದು ಒಂದು. ಗಾಳಿಪಟಕ್ಕೆ ಹಾಕುವಂತ ಮಾಂಜ ಅಂತ ಹೇಳ್ತಾರೆ. ಅದು ಗಾಜಿನ ಪುಡಿಯಿಂದ ಹಾಕ್ತಾ ಇದ್ದಾರೆ. ಅದು ಮನುಷ್ಯನ ಕತ್ತಿಗೂ ಸುಮಾರು ಜನರು ಕುಯ್ಕೊಂಡಿರೋದು ಪೇಪರ್ ಅಲ್ಲಿ ದೃಶ್ಯ ಮಾಧ್ಯಮಗಳೆಲ್ಲ ನಾವು ನೋಡಿದ್ದೇವೆ. ಹಾಗಾಗಿ ಅದು ಗಾಳಿಪಟ ಆರಿಸೋದು ಮುಂಚೆ ಎಲ್ಲ ಹಳ್ಳಿ ಕಡೆ ಊರ್ ಕಡೆ ಚೆನ್ನಾಗಿರ್ತಾ ಇತ್ತು. ಆದ್ರೆ ಅದು ಈಗ ಡೇಂಜರ್ ಮಟ್ಟಕ್ಕೆ ಕಲ್ತಿದೆ ಅಂತಾನೆ ನಾವು ಹೇಳ್ಬೇಕಾಗುತ್ತೆ ಪಕ್ಷಿಗಳ ಇದಕ್ಕೆ. ಈಗ ನಾವು ಮನುಷ್ಯರ ಜೊತೆನೇ ಬದುಕ್ತಾ ಇಲ್ಲ. ಹೌದು, ಅಂಥದ್ರಲ್ಲಿ ನೀವು ಪ್ರಾಣಿ ಪಕ್ಷಿಗಳ ಜೊತೆ ಪರಿಸರದ ಜೊತೆ ಬದುಕಬೇಕು ಅಂತ ಹೇಳ್ತಾ ಇದ್ದೀರಲ್ಲ, ಸಾಧ್ಯ ಆಗುತ್ತಾ? ಪ್ರಯತ್ನ ಪಟ್ಟರೆ 100ಕ್ಕೆ 100 ಸತ್ಯ. ಯಾಕಂದ್ರೆ ನಾವು ಸಾಧ್ಯ ಆಗಲ್ಲ ಅಂದ್ರೆ ಈಗ ನಾವೇನಾಗಿದೆ ಅಂದ್ರೆ ಜೀವನ ಕ್ರಮ ಸಿಟಿ ಲೈಫಲ್ಲಿ ಏನಾಗಿದೆ ಅಂದರೆ ನಾವು ಅವರು ಆ ಥರ ದೊಡ್ಡ ಮನೆ ಕಟ್ಟಿದ್ದಾರೆ, ನಾವು ದೊಡ್ಡದಾಗಬೇಕು. ಆದರೆ ನಮ್ಮಲ್ಲಿರುವಂಥ ಆಸೆ ಆಕಾಂಕ್ಷೆಗಳಿಗೆ ಕಡಿವಾಣ ನಾವು ಆಗ್ತಾ ಇಲ್ಲ. ನಮ್ಮಲ್ಲಿರೋ ತೃಪ್ತಿ ಪಡ್ತಾ ಇಲ್ಲ ನಾವು. ನಮ್ಮ ನೀವು ಹೇಳಿದ ಹಾಗೆ ಪರಿಸರ ಜೊತೆ ಹೋಗೋಣ ಬೆರೆಯೋಣ ಅನ್ನೋ ಭಾವನೆ ಯಾರಲ್ಲೂ ಇಲ್ಲ. ಈಗೆಲ್ಲ ಸಾಕಾಗ್ಬಿಟ್ಟಿದೆ. ಇಲ್ಲಪ್ಪ ನಮ್ಮ ಮಕ್ಕಳಿಗೊಂದು ದೊಡ್ಡ ಎಜುಕೇಷನ್ ಕೊಡಬೇಕು, ಅವ್ರಿಗೆ ದೊಡ್ಡ ಜಾಬ್ ಕೊಡಬೇಕು, ನಮ್ಗೊಂದು ದೊಡ್ಡ ಬಿಲ್ಡಿಂಗ್ ಮಾಡಬೇಕು, ಈ ಥರ ಆಗಿಬಿಟ್ಟಿದೆ. ಕಾರ್ ಬೇಕು, ಬಂಗ್ಲಾ ಬೇಕು. ಒಂದು ಸಿಟಿ ಲೈಫಿಗೆ ನಾವು ಹೋಗ್ತಾ ಇದ್ದೀವಿ. ಮೆಟ್ರೋ 4 ಕಾರ್ಗಳು ವೆಹಿಕಲ್ಗಳು ಸಾವಿರಾರು 2 ವೀಲರು 4 ವೀಲರ್ಗಳು ಇಳಿತಾ ಇದ್ದಾವೆ ರಸ್ತೆಗಳಿಗೆ ಅಲ್ವಾ, ಹೊಸ ಹೊಸ ವೆಹಿಕಲ್ಗಳು. ಇದ್ರ ನಡುವೆ ಪರಿಸರದ ಬಗ್ಗೆ ಪ್ರೀತಿ ಅಥವಾ ಕಾಳಜಿ ಇರೋಕ್ಕೆ ಹೇಗೆ ಸಾಧ್ಯ ಅಂತ ನನ್ನ ಪ್ರಶ್ನೆ. ಎಲ್ಲಿ ಉಳಿಸ್ತೀರಿ? ನಿಮ್ಮ ಕಾರು, AC, ಬಂಗ್ಲೆ, ಸಿಮೆಂಟು, ಮೆಟ್ರೋ ಟ್ರೈನ್ಗಳು, ಕಬ್ಬಣ, ಗ್ಲಾಸ್ ಹೌಸ್ಗಳು. ಆದರೆ ಈಗ ನಾವು ಪೇಟೆ ಜೀವನ ಅಂದಾಗ ಅದಕ್ಕೆ ಒಪ್ಕೊಂಡ್ಬಿಟ್ಟಿದ್ದೀವಿ ಅಂತ ಆಯಿತು. ಆದರೆ ಪೇಟೆ ಸುತ್ತಮುತ್ತ ಗ್ರಾಮೀಣ ಭಾಗದಲ್ಲಾದರೂ ಇದನ್ನು ಈಗಲೇ ನಾವೊಂದು ಕಾರ್ಯಪ್ರವೃತ್ತರಾಗಿ ಏನಾದರೂ ನಾವು ತಿನ್ನಂಥ ಹಣ್ಣು ಹಂಪಲುಗಳ ಬೀಜಗಳನ್ನು ಬೇಕಾದ್ರೆ ನಮ್ಮ ಮನೆಯಲ್ಲೇ ಗಿಡಗಳನ್ನ ಮಾಡಿ
ಅರಣ್ಯ ಪ್ರದೇಶಗಳಲ್ಲಿರುವಂಥ ಜಾಗಗಳಲ್ಲಿ ಹೋಗಿ ನೆಟ್ಟು ಬಂದರೆ ಮಳೆಗಾಲದಲ್ಲಿ ನೆಕ್ಸ್ಟ್ ಸೀಸನ್ ನೀವು ಹೋದ್ರೆ ಅಲ್ಲಿ ಮರಗಳು ಮತ್ತೆ ಕಾಡನ್ನ ಬೆಳೆಸುವಂತ ಅವಕಾಶಗಳು ಇರುತ್ತೆ. ಆ ಮಟ್ಟಕ್ಕೆ ಬಂದಿದೆ. ಹೌದು. ಅಂದ್ರೆ ಆಶಾದಾಯಕವಾಗಿದೆಯಾ ಮುಂದಿನ ಬದುಕು? ಯಾಕೆ ನೋಡಿ ನಮ್ಮ ಮುಂದೆ ಈ ಪೀಳಿಗೆಗಳಿವೆ. ಹೌದು. ಇದಕ್ಕೆ ನಾಳೆ ಏನ್ ಬಿಟ್ಟು ಹೋಗ್ತೀವಿ ಅನ್ನೋದು. ಈ ಪೀಳಿಗೆಗೋಸ್ಕರ ಆದ್ರೂ ನಾವೇನಾದ್ರೂ ಮಾಡ್ಲೇಬೇಕು. ಅಪ್ಪ ಬಂದಿದ್ರು ಖಂಡಿತ ನಾವು ಯಾರು ಪ್ರತಿಯೊಬ್ರು ಪ್ರಯತ್ನ ಪಡೋದ್ರಲ್ಲಿ ತಪ್ಪೇನಿಲ್ಲ. ಇವಾಗ ನಾವು ಮುಂಚೆ ಥರ ನಾವು ಏನಾಗ್ತಾ ಇತ್ತು ಅಂದರೆ ನಮಗೆ ಗಾಡಿ ಇರಲಿಲ್ಲ, ಏನಿರಲಿಲ್ಲ, ನಡ್ಕೊಂಡು ಹೋಗ್ತಾ ಇದ್ವಿ, ನಡ್ಕೊಂಡು ಬರ್ತಾ ಇದ್ವಿ, ಒಂದು 4-6 ಗಿಡ ನೋಡ್ತಾ ಇದ್ವಿ, ಮರ ಗಿಡ ಹತ್ತಿ ಹಣ್ಣು ಹಂಪಲು ಕಿತ್ಕೊಂಡು ನಾವು ತಿಂತಾ ಇದ್ವಿ. ಆದರೆ ಈಗ ದುಡ್ಡು ಕೊಂಡ್ಕೊಂಡು ತಿನ್ನುವಂಥ ಪರಿಸ್ಥಿತಿ ಈಗಲೇ ಬಂದಿದೆ. ಇನ್ನು ನೆಕ್ಸ್ಟ್ ಏನು ಹಾಕ್ಬೋದು ಅಂತ ನಾವು ಚಿಂತನೆ ಮಾಡಬೇಕಾಗಿದೆ. ಯಾಕಂದರೆ ಈಗಲೂ ನಾವು ಅದನ್ನು ಬಿಟ್ಬಿಟ್ರೆ ಇನ್ನು ನೆಕ್ಸ್ಟ್ ಜನ್ರೇಷನ್ಗೆ ಇನ್ನೂ ತುಂಬ ತೊಂದರೆ ಆಗೋ ಸಾಧ್ಯತೆಗಳೇ ಜಾಸ್ತಿ. ಈಗ ಒಟ್ಟಾರೆ ನೀವು ಹೇಳೋದೇನು, ಹಾವಿಗೂ ಮನುಷ್ಯನಿಗೂ ಸಂಘರ್ಷ ಇಲ್ಲ, ಸ್ನೇಹ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅದರಿಂದ ನಮಗೆ ಆರೋಗ್ಯಕ್ಕೆ ಅದೇ ಹೇಳಿದ ಹಾಗೆ ಇವಾಗ ಎಷ್ಟೋ ರೋಗಗಳನ್ನು ಅವಾಯ್ಡ್ ಮಾಡೋದಕ್ಕೆ ಅವುಗಳೇ ಕಾರಣ ಪರಿಸರದಲ್ಲಿ. ಯಾಕಂದ್ರೆ ಈಗ ನೀವು ಕಾಲರ ರೋಗ ಅನ್ನೋದನ್ನ ಕೇಳಿ ಎಷ್ಟು ವರ್ಷ ಆಗಿದೆ. ಸ್ವತಂತ್ರ ಪೂರ್ವ ಆ ಟೈಮಲ್ಲೆಲ್ಲ ಕಾಲರ ರೋಗ ಇತ್ತು ಅಂತ ಹೇಳ್ತಾ ಇದ್ರು. ಬಟ್ ಅದಾದ ನಂತರಗಳಲ್ಲಿ ಹಾವಿನ ಸಂತತಿ ಹೆಚ್ಚಾದ ನಂತರ ಕಾಲರ ರೋಗ ಅನ್ನೋದೇ ಇಲ್ಲ ಈಗ. ಅಂದರೆ ಮೆಡಿಕಲ್ಲಿ ಮೆಡಿಸಿನ್ಸು ಔಷಧಿಗಳನ್ನ ಇದು ಮಾಡಿದ್ದಾರೆ. ಆದರೆ ಹಾವುಗಳಿಂದ ಸಮಾಜಕ್ಕೆ ತುಂಬ ಒಳ್ಳೆಯದೇ ವಿನ ಕೆಡತಂತೂ ಇಲ್ಲ ಅಂತ ನಾವು ಹೇಳ್ತೀವಿ. ಅದು ಗೊತ್ತಾಗ್ದಲ್ಲೇ ತಿಳಿದಲ್ಲೇ ನೀವು ಹೇಳ್ದಂಗೆ ತೋಟಗಳಲ್ಲಿ ಗದ್ದೆಗಳಲ್ಲಿ ಕತ್ಲೆನಲ್ಲಿ ಗೊತ್ತಾಗ್ದಲ್ಲೇ ತುಳಿದಾಗ ಕಚ್ಚಿ ಸತ್ತವ್ರ ಸಂಖ್ಯೆ ಇದೆಯೇ ವಿನ ಆ ಹುಡ್ಕೊಂಡು ಬಂದು ಯಾರನ್ನು ಕಚ್ಚಿ ಸತ್ತಿರುವಂಥ ಸಂಖ್ಯೆಗಳು ಕಡಿಮೆ. ಈಗ ತೋಟದಲ್ಲಿ ಕೆಲಸ ಮಾಡೋರೆಲ್ಲ ಇದಾರಲ್ಲ, ಕಾಫಿ ತೋಟ ಆಗ್ಬೋದು, ಅಡಿಕೆ ತೋಟ ಆಗ್ಬೋದು, ಅಲ್ಲಿ ನೀವು ಹೇಳಿದ್ರೆ ಓಡಾಡ್ತಿರ್ತಾರೆ.